ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ 9 ಗಂಟೆ ಆಗ್ತಾ ಬಂತು. ಸೊ ಇವತ್ತು ದಿಢೀರಂತ ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ, ಯಾರೂ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಒಂದೇ ದಿನಕ್ಕೆ ಹೋಗಿ ಬರೋ ಥರ ಊರಿಗೆ ಹೊರಡ್ತಾ ಇದ್ದೀವಿ. ಯಾಕೆ ಹೊರಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಕ್ಷಿತ್ ಬರ್ತಾ ಇಲ್ಲ, ಯಾಕೆ ಅಂತಂದರೆ ಅವನಿಗೆ ಆನ್ಲೈನ್ ಕ್ಲಾಸ್ ನಡೀತದೆ ನೋಡಿ, ಅಟೆಂಡ್ ಮಾಡ್ತಾ ಇದ್ದಾನೆ ಆನ್ಲೈನ್ ಕ್ಲಾಸು. ಸೊ ಅದಕ್ಕೋಸ್ಕರ ಓಕೆ, ಸೊ ಅದಕ್ಕೋಸ್ಕರ ಅವನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಅವನ್ನೇ ಬರಲ್ಲ, ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು, ಇಲ್ಲೇ ಇರ್ತೀನಿ ಅಂತ ಹೇಳಿಲ್ಲ. ಆದ್ದರಿಂದ ಒಂದು ದಿನಕ್ಕೆ ಜಸ್ಟ್ ಹೋಗಿ ಬರೋ ಥರ ಹೋಗ್ತಾಯಿದ್ದೀವಿ. ಸೊ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಊರಿನ ಬ್ಲಾಗ್ ಇಷ್ಟ ಆಗೇ ಆಗುತ್ತೆ ಎಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೊರಡೋಣ. ಪೂಜೆ ಎಲ್ಲ ಆಯಿತು, ಪೂಜೆ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಓಡ್ತಾ ಇರೋದು. ಜಾಸ್ತಿ ಮಾತಾಡೋದು ಬೇಡ. ಸೊ ಆಗಲೇ ಕೆಳಗಡೆ ಹೊರಟರು. ಸೊ ಬನ್ನಿ ಓಡೋಣ. ಲಾಸ್ಟ್ ಟೈಮು ಅಪ್ಪ ಮನೆಗೆ ಮಶ್ರೂಮ್ ತೊಗೊಂಡೋಗಿದ್ದೆ, ಮಶ್ರೂಮ್ ಗ್ರೇವಿ ಮಾಡಿಕೊಟ್ಟಿದ್ದೆ. ಆವಾಗ ಅಪ್ಪ ಮಶ್ರೂಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು ಊರಿಗೆ ಓಡ್ತಾ ಇದ್ದೀವಿ ಅಂತಂದಿದ ತಕ್ಷಣವೇ ಏನೇನು ಬೇಕು ಅಪ್ಪ ಮನೆಗೆ ಅನ್ನೋದನ್ನ ಎಲ್ಲ ತೆಗ್ದು ಇಟ್ಕೊತಾ ಇದ್ದೀನಿ. ಮಶ್ರೂಮ್ ಬೇಕಿತ್ತು, ಆದ್ದರಿಂದ ಅದು ಮತ್ತು ಕೆಲವೊಂದು ಏನೇನು ಬೇಕು ಮೇನ್ ಥಿಂಗ್ಸ್ ಅದೆಲ್ಲ ತೊಗೊಂಡು ಹೊರಡ್ತಾ ಇದ್ದೀನಿ. ನಾನು ಬ್ಲ್ಯಾಕ್ ಕುರ್ತಿ ಹಾಕ್ಕೊಂಡಿರೋದಕ್ಕೆ ನನ್ನ ಫೇಸು ತುಂಬ ಬ್ರೈಟಾಗಿ ಕಾಣಿಸ್ತಿದೆ ಅಲ್ಲ, ನಾನು ಅದೇ ನೋಡ್ಕೊತಾ ಇದ್ದೆ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ರೆಡ್ ಕಲರ್ ಮತ್ತು ಈ ಥರ ಬ್ಲ್ಯಾಕ್ ಕುರ್ತೀಸ್ ಹಾಕ್ಕೊಂಡಾಗ ನಮ್ಮ ಫೇಸು ಈ ಥರ ಬ್ರೈಟಾಗಿ ಕಾಣಿಸುತ್ತೆ. ಆಗಲೇ ನಾವು ಹೊರಟಿದ್ದು 9 ಗಂಟೆ ಆಗ್ತಾಯಿದ್ದರಿಂದ ಆಗಲೇ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಲ್ಲಿ ನಿಂತ್ಕೊಂಡು ಬರೋಷ್ಟೊತ್ತಿಗೇನೆ ಟೈಮ್ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಒಂದು ಸಿಗ್ನಲಲ್ಲಿ ಬಂದು ನಿಂತ್ಕೊಂಡ್ವಿ. ಒಬ್ಬರು ಈ ರೀತಿ ಅಂದರೆ ಏನಂತ ಹೇಳಬೇಕಿದ್ದು, ಭಿಕ್ಷೆ ಬೇಡೋದು ಅಂತನಾ ಏನು ಅಂತ ನನಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಅದು ಒಂದು ಮಗುನ ಇಟ್ಕೊಂಡು ನನಗೆ ಹೆಂಗ್ಸನ್ನ ನೋಡೋದಕ್ಕಿಂತ ಆ ಮುದ್ದಾದ ಒಂದು ಹೆಣ್ಮಗು ಇಟ್ಕೊಂಡ್ಬಿಟ್ಟಿದ್ರು. ನನಗೆ ನನಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಸೊ ಅದನ್ನ ನೋಡಿ ನಾನು ಸೋಮ್ಗೆ ಹೇಳ್ತಿದ್ದೆ, ನೋಡಿ ಮಗುನ ಇಟ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ. ಸೊ ಮನ್ಸು ತಡಿಲಿಲ್ಲ ನನಗೆ. ಆ ಮಗುಗೋಸ್ಕರನಾದರೂ ಸರಿ ದುಡ್ಡು ಕೊಟ್ಟೆ. ನಾನು ಆ್ಯಕ್ಚುಲಿ ಈ ರೀತಿ ಬಂದವ್ರಿಗೆ ಜಾಸ್ತಿ ದುಡ್ಡು ಕೊಡೋಕ್ಕೆ ಹೋಗೋದಿಲ್ಲ, ಆದ್ರೂ ಆ ಮಗು ಮುಖ ನೋಡಿ ನಾನು ದುಡ್ಡು ಕೊಟ್ಟೆ. ನಿಮಗೂ ಹೀಗೆ ಅನಿಸುತ್ತಾ? ಈ ಥರ ಮಕ್ಳು ಇಟ್ಕೊಂಡು ಬರ್ತಾರಲ್ವ ಭಿಕ್ಷೆ ಕೇಳೋಕ್ಕೆ, ಅವ್ರಿಗೆ ಈ ಥರ ನೀವು ದುಡ್ಡು ಕೊಡ್ತೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವಾಗಲೂ ನಾವು ಊರಿಗೆ ಹೋಗ್ಬೇಕಾದ್ರೆ ನೆಲಮಂಗಲ ದಾಟ್ತಿದ್ದಂಗೆ ಅಲ್ಲಿ ಒಂದು ಆಂಜನೇಯನ ಸ್ಟ್ಯಾಚು ನೋಡ್ತಾ ಇದ್ದೆ. ಆದರೆ ನನಗೆ ಅದು ಟೆಂಪಲ್ ಅಂತ ಗೊತ್ತಿರಲಿಲ್ಲ, ಆಂಜನೇಯನ ಸ್ಟ್ಯಾಚು ಇದೆ ಅಂತ. ಸೋಮ್ ಹೇಳ್ತಾಯಿದ್ರು ಅಲ್ಲಿ ದೇವಸ್ಥಾನ ಇರೋದು ಅಂತ. ಸರಿ ನಾನು ಹೇಳಿದೆ, ಸೊ ಯಾವಾಗಲೂ ಹಂಗೆ ಹೋಗ್ತಾಯಿದ್ವಿ, ಹೋಗೋಕ್ಕಾಗ್ತಾಯಿರಲಿಲ್ಲ ದೇವಸ್ಥಾನಕ್ಕೆ. ಆದ್ದರಿಂದ ಹೇಗೋ ಆನ್ ದ ವೇ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದೆ. ನಮ್ಮ ಸೋಮ್ ದೇವಸ್ಥಾನಕ್ಕೆ ಹೋಗೋದ ಅಂತಂದರೆ ಬಿಡ್ತಾರ? ಜೈ ಶ್ರೀರಾಮ, ಜೈ ಹನುಮಾನ್, ನಡೀರಿ ಹೋಗೋಣ.
ನೋಡಿದ್ರಲ್ಲ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಗೊತ್ತಾ ದೇವಸ್ಥಾನಕ್ಕೆ ಬಂದಾಗ. ಇಷ್ಟು ದೊಡ್ಡ ಅಂದರೆ ಎತ್ತರವಾದ ಆಂಜನೇಯ ಸ್ವಾಮಿ ಸ್ಟ್ಯಾಚು ತಲೆ ಎತ್ತಿ ಹಿಂಗೆ ನೋಡಬೇಕು, ತುಂಬ ಖುಷಿ ಆಗ್ತಾಯಿತ್ತು. ನಾನು ಹೋಗ್ಬೇಕು ಅಂತ ಅಂದ್ಕೊತಿದ್ದೆ. ಅದೇನೋ ಹೇಳ್ತಾರಲ್ಲ, ಕೆಲವೊಂದು ಟೈಮ್ ನಾವು ಎಲ್ಲಿಗೆ ಅದು ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆಲ್ಲ ಆ ಕಾಲ ಕೂಡಿ ಬರಬೇಕು, ನಾವು ಅಂದ್ಕೊಂಡಾಗಲೆಲ್ಲ ಹೋಗೋಕ್ಕಾಗಲ್ಲ ಅಲ್ಲಿಗೆ ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಅಂದ್ಕೊಂಡಿದ್ದ ಕೆಲಸ ಅದು ಯಾವಾಗ ಆಗಬೇಕೋ ಆವಾಗಲೇ ಆಗೋದು ಅಂತ. ಹಾಗೆ ಇವತ್ತು ಟೈಮ್ ಕೂಡಿ ಬಂತು. ನನಗಂತೂ ಎಷ್ಟು ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಗೊತ್ತಾ. ನಿಮಗೂ ಖುಷಿ ಆಯಿತಾ ಈ ದೇವಸ್ಥಾನ ನೋಡಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯಿತಾ. ಯಾರು ನೋಡಿಲ್ಲ ಅಥವಾ ಇದು ನಿಮಗೆ ಗೊತ್ತಿದ್ದು ನೀವು ಅದೇ ರೋಡಲ್ಲಿ ಓಡಾಡ್ತಾ ಇರ್ತೀರಾ ಅಂತ ಅನ್ನೋ ಹಾಗಿದ್ರೆ ಒಂದು ಸತಿ ಅಲ್ಲಿಗೆ ನೆಲಮಂಗ್ಲದಲ್ಲೇ ಇರೋದು ಇದು. ಸೊ ವಿಸಿಟ್ ಮಾಡಿ ಒಂದ್ಸರಿ ಈ ಟೆಂಪಲ್ಗೆ. ಅಥವಾ ನೀವು ಯಾರಾದರೂ ಹೋಗಿದ್ರೆ ಈ ದೇವಸ್ಥಾನಕ್ಕೆ ನೀವೂ ಕೂಡ ಕಮೆಂಟ್ ಮಾಡಿ ನಾನು ಹೋಗಿದ್ದೀನಿ ಅಂತ ಆಯಿತಾ. ಇದಾದಮೇಲೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬರ್ತಿದ್ದಾಗೇ ಹೂವು ಇಟ್ಕೊಂಡು ನೆಲಮಂಗ್ಲ ಆ ಸರ್ಕಲಲ್ಲಿ ಹೂವು ನೋಡಿದ್ವಿ. ಸರಿ ಅಪ್ಪ ಅಮ್ಮ ಮನೆಗೆ ಹೂವು ತೊಗೊಂಡೋಗೋಣ ಪೂಜೆಗೆ ಅಂದ್ಕೊಂಡು ಒಂದು ಸ್ವಲ್ಪ 6 ಹೂವು ತೊಗೊಳ್ತಾ ಇದ್ದೀನಿ ಅಲ್ಲಿಗೆ. ಜೊತೆಗೆ ಒಂದು ಸ್ವಲ್ಪ ಇದು ಕನಕಾಂಬರ ಅದನ್ನು ಕೂಡ ತೊಗೊಂಡು ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಒಂಥರ ಖುಷಿ ಅಂತ ಅನಿಸ್ತಾ ಇದೆ ಮನಸ್ಸಿಗೆ. ತುಂಬಾ ದಿನದಿಂದ ಹೋಗ್ಬೇಕಂತ ಅನ್ಕೊತಾ ಇದ್ದೆ. ಮತ್ತೆ ಸ್ವಲ್ಪ ಕೆಲವು ವ್ಯೂವರ್ಸ್ ಇಲ್ಲೇ ನೆಲಮಂಗ್ಲದಲ್ಲಿ ಇರೋರೆಲ್ಲ, ಕೆಲವು ವ್ಯೂವರ್ಸ್ ನೆಲಮಂಗ್ಲದಲ್ಲೇ ಇರೋರು ನಿಖಿತ ಅಲ್ಲಿ ಯಾಕೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಲ್ಲ ನೀವು ಹೋಗಿ ಅಂತ ಕೇಳ್ತಾನೆ ಇದ್ರಿ. ಇವತ್ತು ಹೋಗ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು. ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸ್ವಾಗ್ತಾ ಇದೆ. ಆಗ್ಲೇ 10 ಗಂಟೆ ಆಗ್ತಾ ಬಂತು. ದೇವಸ್ಥಾನಕ್ಕೆ ಹೆಂಗೋ ಬರ್ತಾ ಇದೀವಲ್ಲ, ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಏನಾದರೂ ಆನ್ ದ ವೇ ಎಲ್ಲಾದರೂ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಹಾಗೇನೆ ಬಂದ್ವಿ. ಸೊ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ತುಂಬಾ ಖುಷಿ ಆಯಿತು. ನಿಮಗೆ? ಚೆನ್ನಾಗಿತ್ತು ದೇವಸ್ಥಾನ, ಚೆನ್ನಾಗಿದೆ. ಗಣಪ ಚೆನ್ನಾಗಿದೆ, ಆಂಜನೇಯ ನೋಡಿ ದರ್ಶನ ಮಾಡ್ಸೋಣ. ನೀವು ಕೂಡ ದರ್ಶನ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ತುಂಬಾ ಖುಷಿ ಆಯಿತು ನಮಗಂತೂ. ಸೊ ನಿಮಗೂ ಖುಷಿ ಆಯಿತಾ? ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಸೊ ಇನ್ನು ಅಲ್ಲೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಮನೆ ಕಡೆ ಅಪ್ಪ ಮನೆ ಕಡೆ ಹೊರಡೋದು. ಇವಾಗ ಪೆಟ್ರೋಲ್ ಹಾಕ್ಸ್ಬೇಕಂತೆ ಗಾಡಿಗೆ. ಪೆಟ್ರೋಲ್ ಹಾಕಿಸ್ತಿದ್ದಂಗೆ ಪಕ್ಕದಲ್ಲೇ ಉಡುಪಿ ಗಾರ್ಡನ್ ಅಂತ ಒಂದು ಹೋಟೆಲ್ ನೋಡಿದ್ವಿ. ಸರಿಯಾಗಿದ್ದರೆ ಇಲ್ಲೇ ಟಿಫನ್ ಮಾಡ್ಕೊಂಡು ಹೊರಟ್ಬಿಡೋಣ, ಇನ್ನು ಮುಂದೆ ಅಂದ್ಕೊಂಡು ಹೋಗೋದು ಬೇಡ ಅಂತ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಸಾಕು. ನಾನು 2 ಇಡ್ಲಿ ತೊಗೊಂಡೆ. ನಾನು ಯಾವಾಗಲೂ ಇಡ್ಲಿ ಡಿಪ್ ಸಾಂಬಾರು ಜಾಸ್ತಿ ಇಷ್ಟಪಡ್ತೀನಿ. ಸೊ ಬಂದು ಸೆಟ್ ದೋಸೆ ತೊಗೊಂಡ್ರು. ಯಾಕಂದರೆ ಮನೆಗೆ ಹೋದ್ಮೇಲೆ ಅಮ್ಮ ಏನಾದರೂ ಮಾಡಿರ್ತಾರೆ. ಆಲ್ರೆಡಿ ನನಗೆ ಹೇಳ್ತಾಯಿದ್ರು ಬಸ್ಸಾರು ಮಾಡಬೇಕೆ ನಮ್ಮ ಸೊಪ್ಪು ತಗೊಳ್ಳ ಅಂತ ಕೇಳ್ತಾನೆ ಇದ್ರು. ಅಂದರೆ ನಾನು ಹೋಗಿ ಬಸ್ಸಾರು ಮಾಡಲಿ, ಅಲ್ಲಿ ಮಾಡಿಕೊಡ್ಲಿ ಅವ್ರಿಗೆ. ಬಸ್ಸಾರು ನಾನು ಮಾಡೋದು ಇಷ್ಟ ಅಲ್ವಾ, ಹಂಗಂತ ಅಂತಾನೆ ಇದ್ದರು. ಸರಿ ಹೇಗಿದ್ರು ಹೋಗಿ ಅಡುಗೆ ಮಾಡ್ತೀನಲ್ವ ಅಂದ್ಕೊಂಡು ಲೈಟಾಗಿ ಟಿಫನ್ ಮಾಡಿದ್ವಿ. Just like me, it must be a good thing. Another night ruined, I don't even know when we became this way. Now
ಸೊ ಇನ್ನೇನು ಮನೆ ಹತ್ರ ರೀಚ್ ಆದ್ವಿ ಫೈನಲಿ. ಅಪ್ಪ ಮನೆ ಬಂತು. ಏನಕ್ಕೆ ಬಂದಿರೋದು ನಾನು, ಈ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ತೋರಿಸಿಲ್ಲ. ಈ ಬಾಕ್ಸಲ್ಲಿ ಇರೋದನ್ನು ಇಲ್ಲಿ ಕೊಟ್ಟೋಗೋಕ್ಕೆ ಅಂತಲೇ ಬಂದಿರೋದು. ಆ ಬಾಕ್ಸಲ್ಲಿ ಏನಿದೆ ಅಲ್ವಾ, ಬನ್ನಿ ಮುಂದಕ್ಕೆ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೇನೆ. ಅಪ್ಪ ಬಂದವ್ರು ಹಿಡೀರಪ್ಪ. ಅವರು ಗಾಡಿ ನಿಲ್ಸೋಕೋದ್ರು. ಸಿಬೇಕ ಎಣ್ಣಾಗಿಲ್ವ ಇನ್ನು? ಸಿಬೇಕ ಎಣ್ಣಾಗಿಲ್ಲ, ಕಾಯಿನ ಸಣ್ಣ ಈಗ ಇರುವ ಇವಾಗ ತಿಂಡಿ ತಿಂತಾ ಇದ್ದೀರಾ? ಇವಾಗ ತಿಂಡಿ ಸೀತಾಫಲ ತಿಂಡಿ ತುಂಬ 10 ದಿನದ ಮೇಲೆ ಹಣ್ಣು ಆಯ್ತದು. ಹೆಂಗಿದ್ದೀರಪ್ಪ ಇವಾಗ? ಅಂದ್ರೆ ನಮ್ಮ ಅಪ್ಪಗೆ ಯಾವಾಗಲೂ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ವಾರಕ್ಕೊಂದ್ಸರಿ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಷ್ಟೇ, ವಯಸ್ಸಾದ್ಮೇಲೆ ಅಷ್ಟೇ ಅಂತೀರಾ? ಓಕೆ ಓಕೆ. ಇವಾಗ ವ್ಯಾಕ್ಸಿನೇಷನ್ ಎರಡನೇದು ಅಮ್ಮನ ಹಾಕ್ಸಿರಾ? ಆಯ್ತು, ಎರಡನೇದು ಜ್ವರ ಬಂತ? ಓಕೆ, ಅಮ್ಮ ಏನು ಮಾಡೋದು ನೋಡೋಣ. ನೋಡಿದ್ರ ಮತ್ತೆ ಇದೇ ಸಾಕು, ಇನ್ನೇನಕ್ಕೆ ಸಾರು ಬೇರೆ? ನಾನೆಲ್ಲ ಮಾತಾಡ್ದಾಗ ನೀವು ಫೋನ್ ಮಾಡಿದ್ರಿ ಬರ್ತೀನಿ ಅಂತ. ಇದ್ರೆ ಮಾತಾಡಲಿಲ್ಲ. ಬಟಾಣಿ ಏನಾದ್ರು ಹಾಕ್ಬೇಕು? ಬಟಾಣಿ ಇಲ್ಲ, ಕಳೆಗ ಬೀಜ ಹುಡ್ದಾಕ ನೀರು ಹಾಕು. ಬೇಳೆ ಬಾತ್ ಮಾಡೋರೆ, ಆಮೇಲೆ ಶಾವಿಗೆ ಪಾಯಸ, ಗಸಗಸೆ ಪಾಯಸ. ಸಾರಿ, ಗಸಗಸೆ ಪಾಯಸ, ಶಾವಿಗೆ ಪಾಯಸ ಅಲ್ಲ, ಗಸಗಸೆ ಪಾಯಸ. ಗಸಗಸೆ ಮಾಡೋರೆ ನೋಡಿ. ಒಂದು ಹೊಟ್ಟೆ ನೋವು ತೆಳ್ಳಗೆ ಮಾಡಬೇಕು, ಅದು ಎದೆ ನೋವು, ಅದೇ ಒಳ್ಳೇದು. ಎದೆ ನೋವು ಅಂತಾನಲ್ಲ ಅವನು. ಗಸಗಸೆ ಇತ್ತು, ಚೂರು ಹಳಿನೂ, ಕೊಬ್ಬರಿ, ಗಸಗಸೆ, ಆಮೇಲೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಒಗ್ಗರಣೆಗೆ ಹಾಕಿ, ಏಲಕ್ಕಿ ಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ. ಇದೇ ಅಡುಗೆ ತಿಂಡಿ ಎಲ್ಲ. ಬಸ್ಸಾರು ಮಾಡಬೇಕು ಅಂತ ಸೊಪ್ಪು ತಗೋಬೇಕು ಅಂತ ಇದ್ರು, ಬಸ್ಸಾರು ಮಾಡೋಕ್ಕೆ ಸೊಪ್ಪಿನವರೇ ಬಂದಿಲ್ಲ. ಸೊಪ್ಪಿನವ್ರು ಬಂದಿಲ್ಲ. ಹಾಂ, ಹೂವು ಅಪ್ಪ, ಹೂವು ಫ್ರಿಡ್ಜಲ್ಲಿ ಇಡಪ್ಪ. ಅಪ್ಪ ಮನೆ ದ್ವಾರಪಾಲಕರು ಅಪ್ಪ ಕಾಯ್ತಾ ಕೂತಿದ್ದಾರೆ. ದ್ವಾರಪಾಲಕರು ಮೇಲ್ಗಡೆ ಮನೆಯವ್ರು ಸಾಕಿದ್ರಲ್ಲ ಅದು. ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ, ಇಲ್ಲೊಂದು ಅಲ್ಲೊಂದು. ಸಾಕೆ ನಮ್ಮ ತುಪ್ಪ. ಹಸಿನ ತುಪ್ಪ ಸ್ಪೂನ್ ತುಪ್ಪ ಎಷ್ಟು ಹಾಕೊಟ್ಬಿಟ್ರೆ ಅಪ್ಪಂಗೆ. ಅವರು ದೇವ್ರ ಯುಗಾದಿಗೆ ಇದ್ದಂಗೆ ಅವ್ರದಲ್ಲ. 9 ಗಂಟೆಗೆಲ್ಲ ಆಗೋಯ್ತು ಅಣ್ಣಂದು. ಹೌದಾ? ತಾಯಿ ಮತ್ತೆ ಎಷ್ಟೊತ್ತಿಗೆ ಮಾಡಿದ್ ನೀವು? ಏನಪ್ಪ ಹೆಂಗಿತ್ತು? ಬೆಳಗ್ಗೆನೇ ಇಲ್ಲ ಕಣಮ್ಮ, ಇವಾಗ 10 ಗಂಟೆಗೆ ಅವ್ರು ತಿಂದಿದ್ದು. 10 ಗಂಟೆಗೆ ದೇವ್ರ ನೈವೇದ್ಯಕ್ಕೆ ಇಟ್ಟಂಗೆ ಫಸ್ಟ್ಗೆ ನಮ್ಮ ಅಪ್ಪಂಗೆ ಕೊಟ್ಬಿಡ್ಬೇಕಂತೆ. ಪಾಯಸ ಏನ್ ಕೈ ಕಾಪಿ ಇಷ್ಟೊಂದು ಕೊಟ್ಟಿದ್ಯಾ ಅಂತಾರೆ. ಆಮೇಲೆ ಆನಂದ ಕಂಡ್ಬಿಟ್ಟು ನೋಡೋ ಒಂದೆ ಹಿಂಗೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ಅಮ್ಮ ಇಲ್ಲಿ ಊರಿಗೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಇದೇನಂತ ಸೌಮ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ಇವಾಗ ಅಮ್ಮ ಮನೆಗೆ ಬಂದಿದ್ದ ಉದ್ದೇಶ ಏನಂದರೆ ಇದನ್ನು ಅಮ್ಮಗೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ದಿಢೀರಂತ ಒಂದೇ ದಿನಕ್ಕೆ ಓಡ್ ಬಂದಿದ್ದಲ್ಲ, ಕಾರಲ್ಲಿ ಬಂದಿದ್ದು. ಏನು ಹೇಳಿ ಇದು ಸಿಪ್ಯಾಕ್ ಮಷೀನ್. ಅಮ್ಮನಿಗೆ ಲಂಗ್ಸಲ್ಲಿ ಪ್ರಾಬ್ಲಮ್ ಇದಿಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ಮು. ಸ್ಲೀಪಿಂಗ್ ಅರಿನಿಯಾ ಅಂತ ಹೇಳ್ತಾರೆ. ಸ್ಲೀಪಿಂಗ್ ಅರಿನಿಯಾ ಅಂತ, ಅದು ನಿದ್ದೆ ಬರಲ್ಲ. ಸೊ ಅದಕ್ಕೆ ಡಾಕ್ಟರ್ ಎಲ್ಲ ತೋರಿಸಿ ಎಲ್ಲ ಮಾಡಿದ್ವಿ, ಏನು ಹಾಸ್ಪಿಟಲ್ ಎಲ್ಲ ತೋರಿಸಾದ್ಮೇಲೆ ಇದು ಸಿಪ್ಯಾಕ್ ಮಷೀನ್ ಇದು ತಗೊಂಡಿದ್ವಿ ಮುಂಚೆ. ಈಗ ಅದ್ರ ಜೊತೆಗೆ ಇದನ್ನು ಇಮಿಡಿಫೈರ್ ಬೇಕು ಅಂತ ಹೇಳಿದ್ರು. ಇದು ಡ್ರೈ ಆಗತ್ತಲ್ಲ, ಏನ್ ಡ್ರೈ? ಗಂಟ್ಲು ಡ್ರೈ ಆಗ್ಬಿಡುತ್ತೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೇಳಿದಕ್ಕೆ ಡಾಕ್ಟರ್ ಹೇಳಿದ್ರು ಹ್ಯೂಮಿಡಿಫೈಯರ್ ತಗೋ ಅಂತ ಹೇಳ್ಬಿಟ್ಟು ಅಂತ. ಸೊ ಹ್ಯೂಮಿಡಿಫೈಯರ್ ತಗೊಂಬಂದ್ವಿ. ವೆರಿ ಈಸಿ ನೋಡು, ಹಿಂಗಿದೆಯಲ್ಲ, ಹಿಂಗೆ ಹಾಕಿ ಇವಾಗ ಇದನ್ನ
ಜಾಯಿಂಟ್ ಮಾಡೋದು ಜಾಯಿಂಟ್ ಇರ್ಬೇಕಂತೆ ಹೌದು ಯಾವಾಗ್ಲೂ ಜಾಯಿಂಟ್ ಅಲ್ಲ, ಇದು ಡಿಟ್ಯಾಚಬಲ್. ಹಿಂಗಂದ್ರೆ ಡಿಟ್ಯಾಚ್ ಆಗತ್ತೆ ಹೇಳಿದ್ರೆ. ಇದು ಸಿ ಪ್ಯಾಕ್ ಮಷೀನ್, ಇದು ಹ್ಯೂಮಿಡಿಫೈಯರ್. ಇವಾಗ ಇದರಿಂದ ಇದು ಕನೆಕ್ಟ್ ಆಗಿರುತ್ತೆ. ಇದು ಪೈಪ್ ಕೊಟ್ಬಿಟ್ಟು ಮಾಸ್ಕ್ ಇದೆಯಲ್ಲ, ಇದು ಆಕ್ಚುಲಿ ಅಮ್ಮ ಡೈಲಿ ಹಾಕೊಳ್ಳೇಬೇಕು. ನೈಟ್ ಡೈಲಿ ಅದೇನೆ ನೈಟ್ ಡೈಲಿ ಹಾಕೊಳ್ಳೇಬೇಕು ಅಮ್ಮ ಮಲ್ಕೊಳ್ಳುವಾಗ. ಇವಾಗ ಹಾಕತ್ತು ಅಂತಂದ್ರೆ ಇದನ್ನ ಕನೆಕ್ಟ್ ಮಾಡ್ರಿ, ಪೈಪ್ ಕನೆಕ್ಷನ್ ಕೊಡ್ತಾರೆ ಅಷ್ಟೇ. ಅಷ್ಟೇ. ಈಗ ನೈಟ್ ಅಮ್ಮ ಆರಾಮಾಗಿ ಮಲ್ಕೋಬಹುದು, ಡ್ರೈ ಆಗಲ್ಲ, ಗಂಟ್ಲು ಡ್ರೈ ಆಗಲ್ಲ ಅಂತ. ಈಗ ಇದೆಲ್ಲ ಹಿಂಗೆ ಎತ್ತಿದ್ರೆ ಇಲ್ಲಿ ಕಾಟಿರುತ್ತೆ, ಮ್ಯಾಕ್ಸಿಮಮ್ ಅಂತ ಇದೆಯಲ್ಲ, ಇದಕ್ಕೆ ನೀರು ಹಾಕ್ಬೇಕು. ಇದೇನಾಗುತ್ತೆ, ಈ ಸಿ ಪ್ಯಾಕ್ ಮಷೀನ್ ವರ್ಕ್ ಆಗ್ಬೇಕಾದ್ರೆ ನೀರು ತಗೊಂಡು 2 ಬ್ಯಾಲೆನ್ಸ್ಡಕ್ಕೆ ಕೊಡುತ್ತೆ. ಕೊಟ್ಮೇಲೆ ಬ್ರೀದಿಂಗ್ ನೀಟಾಗಿ ಆಗುತ್ತೆ. ಇವಾಗ ಇದಕ್ಕೆ ನೀರು ಹಾಕ್ಬೇಕು ಮ್ಯಾಕ್ಸಿಮಮ್ ಇಲ್ಲಿವರೆಗೂ. ಇದು ಹಾಕ್ಬಿಟ್ಟು ಜಸ್ಟ್ ಇನ್ನು ಆನ್ ಮಾಡ್ತು ಅಂತಂದ್ರೆ ಅಷ್ಟೇ, ಮುಗೀತು. ಸೊ ಇದಕ್ಕೋಸ್ಕರನೇ ನಾವು ಅರ್ಜೆಂಟಾಗಿ ಒಂದೇ ದಿನಕ್ಕೆ ಅಂತ ಬಂದಿದ್ದು. ಆ್ಯಕ್ಚುಲಿ ಲಾಸ್ಟ್ ವೀಕೇ ತೊಗೊಂಡ್ವಿ. ಬರೋಕ್ಕೆ ಆಫೀಸಲ್ಲಿ ಸೋಮ್ಗೆ ಮೀಟಿಂಗ್ ಇತ್ತು, ಬರೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಅದಕ್ಕೆ ಇಲ್ಲ ಅಮ್ಮಗೆ ಹಾಕ್ಲೇಬೇಕು. ಡಾಕ್ಟ್ರ್ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ್ಲೇ ಅವರು ಇದನ್ನು ತೊಗೊಂಡು ಹಾಕಿ ಅಂತ ಹೇಳಿದರು. ಸೊ ಇದು ಬುಕ್ ಮಾಡಿ ಬರೋದಕ್ಕೆ ಲೇಟ್ ಆಯಿತು. ಜೊತೆಗೆ ಇವಾಗ ಬಂದು ಒಂದು ವಾರ ಆಗಿಲ್ಲ, ಒಂದು 4-5 ದಿನ ಆಯಿತು ಅಷ್ಟೇನೆ. ಸೊ ಬರೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೋಮ್ಗೆ ಗೊತ್ತಿಲ್ಲ, ಡಿಲೇ ಮಾಡೋದು ಬೇಡ ಜಾಸ್ತಿ ಅಂತ ಅಂದ್ಕೊಂಡು, ರಕ್ಷಿತ್ ಕೂಡ ಆನ್ಲೈನ್ ಕ್ಲಾಸ್ ಇದೆ ಅಲ್ವಾ, ಇನ್ನು ಹೋಗಿ ಬಂದ್ಬಿಡೋದು. ಅವನೇ ಬರಲ್ಲ ಅಮ್ಮ, ನಾನು ನೀವು ಹೋಗ್ಬಿಟ್ಟು ಬನ್ನಿ ಅಂದ. ಸರಿ, ಅವನ್ನ ಬಿಟ್ಟು ನಾನು ಸೋಮು ಮಾತ್ರ ಬಂದಿದ್ದು. ಮತ್ತು ಇದನ್ನೆಲ್ಲ ಕೊಟ್ಟು ಕಳಿಸ್ಬಿಡ್ಬೋದಾಗಿತ್ತು. ನಾರ್ಮಲಾಗಿ ಯಾವುದಾದ್ರೂ ಬಸ್ಗಳು ಅದರಲ್ಲೆಲ್ಲ ಕೊಟ್ಟು ಕಳಿಸ್ಬಿಡ್ಬೋದಾಗಿತ್ತು. ಆದರೆ ಇದನ್ನು ಇಲ್ಲಿ ಇವಾಗ ಸೋಮು ಎಲ್ಲನೂ ನೋಡಿ ಆ ಥರ ಎಲ್ಲ ಜಾಯಿನ್ ಮಾಡಿದ್ರಲ್ಲ, ಆ ಥರ ಮಾಡೋಕ್ಕೆ ಯಾರು ಗೊತ್ತಾಗುತ್ತೋ ಗೊತ್ತಾಗಲ್ವೋ, ಅಪ್ಪ ಅಮ್ಮಂಗಂತೂ ಗೊತ್ತಾಗೋದಿಲ್ಲ. ನಾವೇ ಒಂದು ಹೆಜ್ಜೆ ಬಂದು ಎಲ್ಲ ಅದನ್ನು ಜೋಡಿಸಿ ನೀಟಾಗಿ ಕೊಟ್ಟು ಹೋದ್ರೇನೇ ಸರಿ ಅಂತ ಹೇಳ್ಕೊಂಡು ಬಂದಿದ್ದು. ಹಾಗೆ ಅಲ್ಲೂ ಟೆಂಪಲ್ಗೆ ಹೋಗ್ಬೇಕು ಅನ್ನೋದಿತ್ತಲ್ಲ, ಆ ಟೆಂಪಲ್ಗೆ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಇದು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಫ್ರೆಂಡ್ಸ್. ನೋಡಿ ಮ್ಯಾಕ್ಸಿಮಮ್ ಒಂದು ಲೈನ್ ಇದೆಯಲ್ಲ, ಇದ್ರೊಳಗೆ ನೀರು ಇರಬೇಕು. ಎತ್ಕೊಂಡು ನೋಡು, ನೀರು ಹಾಕ್ಬಿಟ್ಟು ಜಸ್ಟ್ ಈಗ ಹಾಕ್ಬಿಟ್ಟು ಅಷ್ಟೇ. ಈಗ ಎತ್ಕೋಬೇಕು, ನೀವೇನು ಮಾಡ್ಬೇಕಾಗಿರೋದೇನಿಲ್ಲ, ಹಿಂಗೆ ಎತ್ಕೋಬೇಕು. 2 ಸೌಂಡ್ ಬರುತ್ತೆ. ಇದು ಹಿಂಗೆ ಜಸ್ಟ್ ಹಿಂಗೆ ಹೇಳ್ಕೊಳ್ಳಿ, ಹೇಳ್ಕೊಂಡು ನೀರು ನೋಡ್ಕೊಳ್ಳಿ. ನೀರು ನೋಡ್ಕೊಂಡು ನೀರು ಕುಡಿಯೋ ನೀರು ಅದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಹಿಂಗೆ ಹಾಕ್ಬೇಕಂದ್ರೆ ಹಿಂಗೆ ಗೊತ್ತಾ, ನೀಟಾಗಿ ನೋಡಿ ಹಿಂಗೆ ಹಾಕಿ ನಿಧಾನಕ್ಕೆ ಹಿಂಗೆ. ಅಮ್ಮನ್ಗೆ ಹೇಳ್ಬೇಡಿ, ನೀವೇ ಹಾಕಿ ಹಿಂಗೆ ನೋಡೋದು. ಹಾಕಾಯ್ತಾ ಅಷ್ಟೇ. ಚೆನ್ನಾಗಿ ಇಟ್ಕೊಂಡಿದ್ದೀರಾ ಕಣಮ್ಮ, ಪರವಾಗಿಲ್ಲ. ಇಷ್ಟು ದಿನ ಆದ್ರೂ ಕ್ಯಾಪ್ ಎಷ್ಟು ಹೊಸಾದಿದ್ದಂಗೆ ಐತೆ. ಬಟ್ಟೆ ಮುಚ್ಚಿರ್ತೀವಲ್ಲ, ಬಟ್ಟೆ ಮುಚ್ಚಿರ್ತೀವಿ ರಾತ್ರಿ ಹೊತ್ತು ಕ್ಲೀನಾಗಿ ಹಾಕೊಂಡು 1 ಗಂಟೆಗೇನೆ ಲಾಸ್ಟ್. ಇದೆಲ್ಲ ಹಿಂಗ ಮಾಡ್ಕೊಳ್ಳೋದು ನೀನು ಹಾಕೋಬೇಕಾರೆ. ಇವಾಗ ಸದ್ಯಕ್ಕೆ ಇದು ಮಾಡ್ತಾರೆ, ರಾತ್ರಿ ಮಲ್ಕೊಳ್ಳೋಗಿ ನೀಟಾಗಿ ಹಾಕೋತಾರೆ ಅಲ್ಲ. ಅದ್ರಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ. ಅರಿಶಿನ ಮಾತ್ರ ಬೇಜಾನಿದೆ. ಕೆನ್ನೆಗೆ ಹಾಕಿರೋ ಅರಿಶಿನ ಎಲ್ಲ ಅದ್ರಲ್ಲೇ ಇದೆ. ಅಲ್ಲಿ ಇದನ್ನು ಅರಿಶಿನೇ, ಕುಂಕುಮ ಅರಿಶಿನ ಎಲ್ಲ ಹಚ್ಬಿಟ್ಟವ್ರೆ. ಅದಕ್ಕೂ ಪೂಜೆ ಮಾಡಿ ಅಂತ. ಒಡವೆನೂ ಬೇಕು, ಅರ್ಶನವೂ ಬೇಕು, ಕುಂಕುಮನೂ ಬೇಕು. 1 ನಿಮಿಷ ತಕೊಂಡು ಹಾಕೋ. ನಿಮ್ಮ ಮಟ್ಟ ಮುಂದೆ ನಾನು ಚೆನ್ನಾಗಿರ್ಬೇಕು. ಚೆನ್ನಾಗಿರೋ ಬೇಡ ಅಂತ ಹೇಳಿ ಹಾಕಿ. ಇವಾಗ ಅದು 2 ಅಲ್ಲೇ ಇಲ್ಲಪ್ಪ, ಬೇರೆ ಏನು ಮಾಡೋದು ಬೇಡ. ಅದೇ ಮುಟ್ಟಲ್ಲ ಬಿಡು, ಜಸ್ಟ್ ಸ್ವಿಚ್ ಆನ್ ಮಾಡ್ಕೊಳ್ಳೋ. ನೀರು ಮಾತ್ರ ಚೇಂಜ್ ಮಾಡ್ತಾರೆ. ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ಬೇಕಪ್ಪ? ಸೌಂಡೇ ಬರ್ತಾ ಇಲ್ಲ ಅನ್ಕೊಂಡ್ವಿ ನೋಡಿ. ಅವ್ರಿಗೆ ಅದು ಬರ್ತಾ ಇದೆ, ಅದು ಫುಲ್ ಪ್ಯಾಕ್ ಆಗಿದೆಯಲ್ಲ. ಇರಿ ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಅದು ಮೊದ್ಲುದಕ್ಕೂ ಇವಾಗ್ಲೂ ಗೊತ್ತಾಗುತ್ತೆ. ತಣ್ಣಗಾಗ್ತಾ ಇದೆಯಾ? ಕರೆಕ್ಟ್. ಮೊದಲು ಗಂಟ್ಲೆಲ್ಲ ಡ್ರೈ ಆದಂಗೆ ಆಗ್ಬಿಡ್ತಿತ್ತಂತಪ್ಪ. ಹೌದಾ ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಇನ್ನಿದು ಲೈಫ್ ಇರೋವರೆಗೂ ಹಿಂಗೆ ಇರಲೇಬೇಕು. ಸೊ
ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಗೊತ್ತಾಗಿದೆ ನಾವೇನಕ್ಕೆ ಊರಿಗೆ ಬಂದಿದ್ದೋ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಈ ವ್ಲಾಗ್ನ ಕಂಟಿನ್ಯೂ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಓಕೆನಾ? ಏನೇನಾಯಿತು, ಏನು ಕತೆ, ಒಂದಷ್ಟು ಕಾಮಿಡಿ ಅದೆಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಯಾಕೆಂದರೆ ವ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ, ಅದಕ್ಕೆ ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಒಂದಷ್ಟು ಫೋಟೋಸ್ ತಗೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದ್ದಾವೆ ಆ ಫೋಟೋಸ್ನೆಲ್ಲ. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಶೇರ್ ಮಾಡಬೇಕಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ? ಆವಾಗ ಶೇರ್ ಮಾಡೋಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.